ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋದು ಒಂದ್ಸಲಿ ನೀವೇ ನೋಡ್ಕೊಂಬಂಬಿಡಿ, ಓಕೆನಾ? ರೀಸೆಂಟಾಗಿ ನಮ್ಮ ಮನೆ ಪಕ್ಕದ ರೋಡಲ್ಲಿ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗ್ತಿತ್ತು. ಆ ಕನ್ಸ್ಟ್ರಕ್ಷನ್ ಮಾಡ್ತಿರೋ ಜಾಗದಲ್ಲಿ 3 ಚಿಕ್ಕ ಮಕ್ಕಳನ್ನ ನೋಡಿದೆ. ಅವ್ರ ಅಪ್ಪ ಅಮ್ಮಗೆ ಹೆಲ್ಪ್ ಮಾಡ್ತಾ ಇದ್ರು. ನನಗೆ ಅದನ್ನ ನೋಡಿ ತುಂಬಾನೇ ಬೇಜಾರಾಯಿತು. 2 ಡೇಸ್ ಆದಮೇಲೆ ನಾನು ಆ ಕನ್ಸ್ಟ್ರಕ್ಷನ್ ಜಾಗಕ್ಕೆ ಹೋದೆ. ಅವ್ರ ಅಪ್ಪ ಅಮ್ಮ ಯಾರೂ ಇರಲಿಲ್ಲ, ಬಟ್ ಈ 3 ಜನ ಮಕ್ಕಳು ಅಲ್ಲೇ ಇದ್ದರು. ಅವ್ರ ಅಕ್ಕಗೆ ಕೇಳಿದೆ, ಏನಾದರೂ ಕೊಡಿಸ್ಬೋದಾ ನಾವು ಈ ಚಿಕ್ಕ ಮಕ್ಕಳಿಗೆ ಅಂತ. ಹಾಂ, ಕೊಡಿಸ್ಬೋದು, ಬಟ್ ಅಪ್ಪ ಅಮ್ಮ ಯಾರೂ ಇಲ್ಲ ಅಣ್ಣ ಅಂತ ಹೇಳಿದ್ರು. ಅದಕ್ಕೆ ನಮ್ಮ ವೀಡಿಯೋಸ್ ಎಲ್ಲ ತೋರಿಸ್ದೆ ನಾನು, ಅವ್ರಿಗೆ ನಂಬಿಕೆ ಬರಲಿ ಅಂತ. ಅವಾಗ ಒಂದು ಸ್ವಲ್ಪ ಅವ್ರಿಗೆ ನಂಬಿಕೆ ಬಂತು. ನನ್ನ ನಂಬರು ಕೊಟ್ಬಿಟ್ಟು ಬಂದೆ, ಬೇಗನೆ ಕರ್ಕೊಂಬರ್ತೀನಿ, ಏನಾದರೂ ಇನ್ ಕೇಸ್ ಎಮರ್ಜೆನ್ಸಿ ಇತ್ತು ಅಂದರೆ ಕಾಲ್ ಮಾಡಿ ಅಂತಲೂ ಹೇಳಿದೆ. ನಾನು ಆ ಮಕ್ಕಳನ್ನ ಕೇಳಿದೆ, ಏನು ಬೇಕು ನಿಮಗೆ, ಏನಾದರೂ ತಿಂತೀರಾ ಅಂದಿದ್ದಕ್ಕೆ, ತಿನ್ನೋದು ಏನು ಬೇಡ ಅಣ್ಣ, ನಮಗೆ ಬಟ್ಟೆ ಕೊಡಿಸ್ತೀರಾ ಅಂತ ಕೇಳಿದ್ರು. ನಾನು ಯಾಕೆ ಅಂತ ಕೇಳಿದ್ದಕ್ಕೆ ಅವ್ರು ಏನು ಹೇಳಿರ್ಬೋದು ಗೊತ್ತಾ? ದೀಪಾವಳಿ ಹಬ್ಬಕ್ಕೆ ನಮಗೆ ಬಟ್ಟೆ ಕೊಡಿಸ್ಲಿಲ್ಲ, ಈ ಚಿಕ್ಕ ಪಾಪು ಅವ್ರ ಅಕ್ಕದು ಬರ್ತಡೇ ಇದೆ ಇವತ್ತು, ಅದಕ್ಕೆ ಹೊಸ ಬಟ್ಟೆ ಹಾಕೋಬೇಕು ಅಂತ ಆಸೆ ಆಯಿತು, ಅದಕ್ಕೆ ಕೇಳಿದ್ವಿ ಅಂದರು. ತುಂಬಾ ಬೇಜಾರಾಯಿತು ನನಗೆ ಇದನ್ನು ಕೇಳಿ. ಇಷ್ಟೆಲ್ಲ ಕೇಳಿದ ಮೇಲೂ ನಾನು ಡಿಸೈಡ್ ಆಗಿದ್ದು ಒಂದೇ, ಆ ಮಕ್ಕಳು ಮಕ್ಕಳಲ್ಲಿ ಖುಷಿ ತರಿಸ್ಬೇಕು ಅಂತ ಅಷ್ಟೇ. ನಿನ್ನ ಹೆಸರೇನು? ಅಂಬಿಕಾ. ನಿನ್ನ ಹೆಸರು ಏನ? ಏನ? ತುಳಸಿ? ಏನು ತುಳಸಿ? ನಿನ್ನ ಹೆಸರು? ರಾಧಿಕಾ. ನೀವೆಲ್ಲ ಎಲ್ಲಿರೋ ನೀವು? ಇಲ್ಲೇ ತಮಿಳ್ನಾಡ, ಆಂಧ್ರನ, ಕರ್ನಾಟಕನ? ತೆಲುಗು ಅಂದರೆ ಆಂಧ್ರದಿಂದ ಬಂದಿರೋದಾ? ಹಾಂ, ಚಿತಾಪ್. ಇಲ್ಲಿ ಸ್ಕೂಲ್ಗೆಲ್ಲ ಹೋಗಲ್ಲ ನೀವು? ಹಾಂ, ಇದು ನಾ 8ನೇದಿಂದ ಓದಿದ್ದೆ, ಅಕ್ಕನಂತೂ ಬಿಟ್ಟಿದ್ದೀನಿ. ಹೌದಾ? ಸ್ಕೂಲ್ಗೆ ಹೋಗ್ಬೇಕು ನೀವೆಲ್ಲ, ಅರ್ಥ ಆಯ್ತಾ? ಬನ್ನಿ ಹೋಗೋಣ. ಇಲ್ಲ, ನಾನು ನಂತರ ಟೀ ಶರ್ಟ್ ಹಾಕೊಳ್ತಿರೋ ದೊಡ್ಡದು. ಓಯ್, ಏನಿದೆ ಮೂಗು? ಗಾಯನ? ಇದು ಯಾರಿದು? ನಮ್ಮಮ್ಮ. ಇದು ನಿಜವಾಗ್ಲೂ ನಮ್ಮಮ್ಮ. ನೀನ್ ಕೊಲೆ ಕೇಸಲ್ಲಿ ಜೈಲ್ಗೆ ಹೋಗ್ತೀಯ. ಡೋರ್ ತೆಗಿ ಅಂತ ಹೇಳ ಅಮ್ಮ, ಡೋರ್ ತೆಗಿ ಅಮ್ಮ. ನೋಡಿದ್ರಾ? ಡೋರ್ ತೆಗಿ. ಡಿಸೈಡ್ ಮಾಡ್ರಪ್ಪ, ಯಾವ್ದು ಬೇಕು ನಿಮಗೆ ಅಂತ. ಯಾರ್ಯಾರು ಏನೇನು ತೊಗೊಳ್ತೀರಾ? ಟಿಕೆಟ್. ಓಕೆ, ಟೀ ಶರ್ಟ್ ತೊಗೊಳ್ತೀರಾ? ಬನ್ನಿ. ಹುಡುಗಿರ್ದಲ್ವಾ? ಎಷ್ಟು ವರ್ಷ ನಿನಗೆ? ನಾನು 12. 12. ನಿನಗೆ ಅಪ್ಪ? 8. ಈ ಹುಡುಗಿ 6. 6. ಹೇ, 6 ಇಯರ್ಸಾ? ಇದು ಹೆಂಗೈತೆ? ಬರಲ್ಲ, ಅದು ಉದ್ದಾಗೋಗುತ್ತೆ ಎಲ್ಲ. ಹಿಡ್ಕೊಪ್ಪ. ಅಯ್ಯೋ, ನೈಟಿ ಆಗೋಗುತ್ತೆ ನಿಮಗೆ. ಯಾವ್ದು ಬೇಕಮ್ಮ? ತಾಳು ಹೇಳ, ತಾಳಮ್ಮ. ಇದು ತುಂಬ ಡಾರ್ಕ್ ಆಗೋಯ್ತು ಮೇಡಮ್. ಅದೇ ಕೊಡಿ, ಆ ಬೇಬಿ ಪಿಂಕೆ ಕೊಡಿ. ಆಯ್ತಾ? ಹಾಂ, ನಿಂದು ಸೆಲೆಕ್ಟ್ ಆಗೋಯ್ತು. ಫ್ರಾಕೇ ಬೇಕಂತ ಇವ್ರಿಗೆ. ಫ್ರಾಕ್ ನೋಡಿ ಮೇಡಮ್. ನೀನು ಅಂದರೆ ತೊಗೊಳ್ಳೋಣ, ಏನಂದರೆ ಬೇಡ. ಇಷ್ಟ ಇಲ್ಲ ಅಂದರೆ ಇಷ್ಟ ಇಲ್ಲ ಅಂತ ಹೇಳು. ಓಕೆ? ಇಷ್ಟ ಇಲ್ಲ? ಇದು ನೋಡಿ, ಇದು ಬೇಕಾ? ಈ ಥರದ್ದು ಬೇಕಾ, ಇಲ್ಲ ಈ ಥರದ್ದು ಬೇಕಾ? ತುಳ್ಸಿದೇನೋ ಬಟ್ಟೆ ಸೆಲೆಕ್ಟ್ ಆಗೋಯ್ತು. ಆದರೆ ಮೈನ್ ಇದ್ದಿದ್ದು ಇವ್ರಿಬ್ರದ್ದು. ಯಾವ ಬಟ್ಟೆನೂ ಇವ್ರಿಗೆ ಇಷ್ಟ ಆಗ್ತಾ ಇಲ್ಲ. ಟೀ ಶರ್ಟ್ ತೊಗೊಳ್ತೀರಾ ಅಂದರೆ ಅದೆಲ್ಲ ನಾವು ಹಾಕಲ್ಲ ಅಂತ ಹೇಳಿದ್ರು. ಓಕೆ, ಅವರು ಟಾಪ್ಸ್ ತೋರಿಸ್ತಾ ಇದ್ದಾರೆ. ಟಾಪ್ಸು ಇವ್ರಿಗೆ ಇಷ್ಟ ಆಗ್ತಿಲ್ಲ. ಇವ್ರಿಗೆ ಏನಿದ್ರು ಫ್ರಾಕೇ ಬೇಕು ಅಂತ ಹೇಳ್ತಿದ್ದಾರೆ. ಅಲ್ಲಿ ಎಲ್ಲ ಇರೋದು ಚಿಕ್ಕ ಸೈಜು, ದೊಡ್ಡವ್ರಿಗೆ ಯಾವುದು ಇಲ್ಲ ಅಲ್ಲಿ. ಕೊನೆಗೆ ಹುಡುಕಿ ಅವಾಗ ಒಂದು ಬಟ್ಟೆ ಸೆಲೆಕ್ಟ್ ಮಾಡ್ತಾರೆ. ಇಬ್ಬರು ಒಂದೇ ಥರನೇ ತೊಗೊಳ್ತಾರೆ. ನೀನು ಅವರು ಸೇಮ್ ತೊಗೊಳ್ತೀರಾ? ಸೇಮ್ ತೊಗೊಳ್ತೀರಾ? ಇವ್ರಿಗೂ ಸೇಮ್ ಅಂತ ಕೊಟ್ಬಿಡಿ, ಅವರು ಇವರಿಬ್ರು ಹಾಕೊಂಡ್ಬಿಡಿ. ಹಾಂ, ಇಷ್ಟ ಆಯ್ತಾ? ಬಟ್ಟೆ ಸೆಲೆಕ್ಟ್ ಆದಮೇಲೆ ಬಿಲ್ ಪೇ ಮಾಡೋ ಜಾಗದಲ್ಲಿ ಕಂಟಿನ್ಯೂಸ್ ಆಗಿ ಅವ್ರ ಅಕ್ಕ ಕಾಲ್ ಮಾಡ್ತಾನೆ ಇದ್ರು. ಏನಾಯ್ತು ಅಂತ ಕೇಳಿದಾಗ, ಸರ್ ಕರ್ಕೊಂಬನ್ನಿ, ಅಪ್ಪ ಅಮ್ಮ ನನಗೆ ಬೈತಾ ಇದ್ದಾರೆ, ನಮ್ಮಮ್ಮ ರೋಡಲ್ಲೇ ಕೂತ್ಕೊಂಡು ಅಳ್ತಿದ್ದಾರೆ ಸರ್, ಪ್ಲೀಸ್ ಕರ್ಕೊಂಬನ್ನಿ ಅಂತ ಹೇಳಿದ್ರು. ಅವ್ರು ತುಂಬಾ ಕಾಲ್ ಮಾಡ್ತಾನೆ ಇದ್ರು ನನಗೆ. ಬರ್ತಾ ಇದ್ದೀನಿ ನಾನು ಅಂತ ಹೇಳಿ ಅವರಿಗೆ ಐಸ್ ಕ್ರೀಮು ಕೂಡ ಕೊಡಿಸ್ಲಿಲ್ಲ ಪಾಪ. ಹಾಗೆ ಕರ್ಕೊಂಬಂದೆ. ಬಂದಿದ್ದ ತಕ್ಷಣ
ಆ ಮಕ್ಕಳಿಗೆ ಅವ್ರಮ್ಮ ಹೊಡೆದ್ರು. ಹೊಡಿಬೇಡಿ ಅಮ್ಮ, ಏನಕ್ಕೆ ಅಂತ ಕೇಳಿದಾಗ ಅವರಮ್ಮ ಏನ್ ಹೇಳಿದ್ರು ಗೊತ್ತಾ, 2 years ಬ್ಯಾಕ್ ಇದೇ ತರ ಅವರಿಗೆ ಗೊತ್ತಿರೋ ಒಂದು ಫ್ಯಾಮಿಲಿ ಗಾರೆ ಕೆಲಸ ಮಾಡ್ತಿದ್ರಂತೆ ಬೆಂಗಳೂರಲ್ಲಿ. ಅವರಿಗೆ 5 ಜನ ಮಕ್ಳಿದ್ರಂತೆ. ಇದೇ ತರ ಆ ಮಕ್ಳನ್ನು ನೋಡಿ ಒಬ್ರು ಕಾರಲ್ಲಿ ಬಂದ್ರಂತೆ. ಬಂದು ಆ ಫ್ಯಾಮಿಲಿಗೆ ನಿಮ್ಮ ಮಕ್ಳಿಗೆ ಚಾಕ್ಲೇಟ್ಸ್ ಆಗ್ಲಿ, ಬುಕ್ಸ್, ಬಟ್ಟೆ ಎಲ್ಲ ಕೊಡಿಸ್ತೀವಿ, ಕಳ್ಸ್ಕೊಡ್ತೀರಾ ಅಂತ ಕೇಳ್ಕೊಂಡ್ರಂತೆ. ಸರಿ ಆಯ್ತು ಅಂತ ಇವರು ಒಪ್ಕೊಂಡಿದ್ದಾರೆ. ಅದೇ ಲಾಸ್ಟ್ ಅವ್ರ ಮಕ್ಳನ್ನ ನೋಡಿದ್ದು. 5 ಜನ ಮಕ್ಳು ವಾಪಸ್ ಬಂದಿಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಟ್ರು ಆ ಮಕ್ಳು ಇನ್ನೂ ಸಿಕ್ಕಿಲ್ಲ. ಅದಕ್ಕೆ ಇವ್ರಿಗೆ ಭಯ ಬಂದ್ಬಿಟ್ಟಿದೆ, ನಾನು ಎಲ್ಲಿ ಕರ್ಕೊಂಡು ಹೊಟ್ಟೋಗ್ತೀನೋ ಇವ್ರ ಮಕ್ಳನ್ನ ಅಂತ. ಅದಕ್ಕೆ ಕಾಲ್ ಮಾಡಿ ಈ ತರ ಹೇಳಿದೆ ಸರ್, ಬೇಜಾರು ಮಾಡ್ಕೋಬೇಡಿ ಅಂದ್ರು. ಅದಕ್ಕೆ ನಾನು ಒಂದೇ ಹೇಳಿದ್ದು, ಅದರಲ್ಲಿ ಏನು ಬೇಜಾರಿಲ್ಲ, ನೀವು ಮಾಡಿದ್ ಕರೆಕ್ಟಾಗೇ ಇದೆ, ನಾನು ನಿಮಗೆ ಸಾರಿ ಕೇಳ್ತೀನಿ, ಆ ಮಕ್ಳಿಗೆ ಹೊಡಿಬೇಡಿ ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡ್ಕೊಂಡೆ. ಮಕ್ಕಳು ಅಂದಮೇಲೆ ಎಲ್ಲ ತಾಯಿಗೂ ಪ್ರಾಣ. ಅವ್ರಿಗೆ ಏನಾದರೂ ಒಂಚೂರಾದರೆ ಇವ್ರ ಕರಳು ನೋವುತ್ತೆ. ಅದರಲ್ಲಿ 5 ಜನ ಮಕ್ಕಳು ಕಳ್ಕೊಂಡಿದ್ದಾರೆ ಅಂದರೆ ಲೆಕ್ಕ ಹಾಕೊಳ್ಳಿ ಎಷ್ಟು ನೋವಾಗಿರಬಾರ್ದು ಆ ತಾಯಿಗೆ ಅಂತ. ಎಲ್ಲರೂ ನಿಮ್ಮ ಮಕ್ಕಳನ್ನ ಹುಷಾರಾಗಿ ನೋಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಇಲ್ಲಿ ಯಾರನ್ನೂ ನಂಬಕ್ಕಾಗಲ್ಲ. ಮಕ್ಕಳು ಕಳ್ರಂತೂ ತುಂಬ ಜನ ಆಗೋಗಿದ್ದಾರೆ ಈ ನಡುವೆ. ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ನಿಮ್ಮ ಮಕ್ಕಳನ್ನ ಹುಷಾರಾಗಿ ನೋಡ್ಕೊಳ್ಳಿ ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೈನಿಂಗ್ ಆಫ್.